ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಬಿಳಿಸುಳಿ ರೋಗ ಬಾಧಿತ ಕ್ಷೇತ್ರಗಳಿಗೆ ಉಸ್ತುವಾರಿ ಸಚಿವರ ಭೇಟಿ, ತ್ವರಿತ ಪರಿಹಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ, ಶೀಘ್ರ ಪರಿಹಾರ ವಿತರಿಸಲು ಅಧಿಕಾರಿಗಳಿಗೆ ಸಚಿವರ ತಾಕೀತು. ರೈತರ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜು, ಆಗಸ್ಟ್ 11ರಂದು ಟ್ರ್ಯಾಕ್ಟರ್ ಜಾಥಾ, ಹಾಸನ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸುವಂತೆ ಒತ್ತಾಯ. ಹಾಸನ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಕೃಷಿ ಸಾಲ ಮನ್ನಾ ಮಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ. ಹಾಸನದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ತೆರವು, ಸಮಸ್ಯೆ ಕುರಿತು ಅಳಲು ತೋಡಿಕೊಂಡ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳ ಪರ ನಿಲ್ಲುವುದಾಗಿ ಶಾಸಕ ರೇವಣ್ಣ ಭರವಸೆ. ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಗಂಭೀರ, ಸಂಕಷ್ಟದಲ್ಲಿರುವ ರೈತರನ್ನ ಉಳಿಸಿ ಶಾಸಕ ಎಚ್.ಡಿ. ರೇವಣ್ಣ ಆಗ್ರಹ. ವಾರ್ತೆಗಳ ವಿವರ. ಆಲೂರು ತಾಲೂಕಿನಲ್ಲಿ ಮುಂಗಾರು ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ರಾಜ್ಯ ಸರ್ಕಾರ ನೆರವಿನ ಭರವಸೆಯನ್ನ ನೀಡಿದ್ದು, ಮೆಕ್ಕೆಜೋಳ ಬೆಳೆಗೆ ವ್ಯಾಪಕವಾಗಿ ಬಿಳಿಸುಳಿ ರೋಗ ಕಾಣಿಸಿಕೊಂಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಸಚಿವ ಕೆ.ಎಂ. ಶಿವಲಿಂಗೇಗೌಡ ಅವರು ರೈತರ ಜಮೀನುಗಳಿಗೆ ಭೇಟಿಯನ್ನು ನೀಡಿ ಬೆಳೆ ಪರಿಶೀಲನೆ ನಡೆಸಿದರು. ಈ ವೇಳೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿರ್ತಕ್ಕಂತಹ ಸಚಿವರು ರೈತರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ತ್ವರಿತ ಪರಿಹಾರವನ್ನ ವಿತರಿಸಬೇಕು ಅಂತ ನಿರ್ದೇಶನವನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಿರ್ತಕ್ಕಂಥದ್ದು. ಆಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಬೆಳೆಗೆ ಬಿಳಿಸುಳಿ ರೋಗ ವ್ಯಾಪಕವಾಗಿ ಹರಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಕೆ.ಎಂ. ಶಿವಲಿಂಗೇಗೌಡ ಅವರು ಗುರುವಾರ ಹಾನಿಗೊಳಗಾದ ಜಮೀನುಗಳಿಗೆ ಭೇಟಿಯನ್ನು ನೀಡಿ ಬೆಳೆ ಪರಿಶೀಲನೆಯನ್ನು ನಡೆಸಿದ್ರು. ನಿನ್ನೆಯಿಂದ ಪರಿಶೀಲನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿವಸವೂ ಕೂಡ ಆ ಕಾರ್ಯ ಮುಂದುವರಿತು. ರೈತರ ಅಹವಾಲುಗಳನ್ನು ಆಲಿಸಿದ ಸಚಿವರು ಬೆಳೆ ನಷ್ಟದ ಕುರಿತು ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ್ರು. ಪರಿಹಾರ ವಿತರಣೆಯಲ್ಲಿ ಯಾವುದೇ ವಿಳಂಬ ಅಥವಾ ನಿರ್ಲಕ್ಷ್ಯ ಆಗಬಾರದು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂತಹ ಸಚಿವರು ಬೆಳೆ ಪರಿಹಾರದ ವಿಷಯದಲ್ಲಿ ಅನಗತ್ಯ ಕಾನೂನು ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಟು ರೈತರನ್ನ ಅಲೆದಾಡಿಸಬೇಡಿ. ಸರ್ಕಾರ ರೈತರೊಂದಿಗೆ ಇದೆ. ಅರ್ಹ ರೈತರಿಗೆ ಶೀಘ್ರದಲ್ಲೇ ಪರಿಹಾರವನ್ನ ತಲುಪಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ವಿಶೇಷ ಪರಿಷ್ಕರಣೆ ಯೋಜನೆಯಡಿ ಬಾಕಿ ಇರತಕ್ಕಂಥ ಅನುದಾನವನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿರ್ತಕ್ಕಂಥದ್ದಾಗಿ ತಿಳಿಸಿದ್ದಾರೆ. ಬೆಳೆ ವಿಮೆ ಪಾವತಿಸುವ ರೈತರಿಗೆ ನಿಯಮಾನುಸಾರ 25% ಮಧ್ಯಂತರ ಪರಿಹಾರವನ್ನ ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ನೀಡಿದ್ರು. ಇನ್ನು ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ನಿಖರ ಮಾಹಿತಿ ದಾಖಲಿಸಬೇಕು. ರೈತರಿಗೆ ಯಾವುದೇ ರೀತಿಯ ಮೋಸ ಅಥವಾ ಅನ್ಯಾಯವಾಗದಂತೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಮೆಕ್ಕೆಜೋಳ ಬೀಜ ಹಾಗೂ ರೋಗದ ಸಮಸ್ಯೆ ಕುರಿತು ಸಂಬಂಧಿಸಿದ ಕಂಪನಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ರೈತರಿಗೆ ನಷ್ಟ ಉಂಟಾಗಲು ಕಾರಣವಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದೇ ವೇಳೆ ಕೃಷಿ, ತೋಟಗಾರಿಕೆ, ಕಂದಾಯ ಹಾಗೂ ಸಂಬಂಧಿಸಿದ ಇಲಾಖೆಗಳ ಎಲ್ಲಾ ಅಧಿಕಾರಿಗಳು ತುರ್ತು ಸಭೆಯನ್ನ ಕರೆದು ಬೆಳೆ ಹಾನಿ ಪರಿಹಾರ ವಿತರಣೆ ಹಾಗೂ ಮುಂದಿನ ಕ್ರಮಗಳ ಕುರಿತು ಸಮಗ್ರ ಚರ್ಚೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಲ್ಲಿ ಮೆಕ್ಕೆಜೋಳ ಬೆಳೆಗೆ ತಗುಲಿರ್ತಕ್ಕಂತ ಏನು ರೋಗ ಬಾಧೆ ಮೇವನ್ನ ಜಾನುವಾರುಗಳಿಗೆ ಆಹಾರವಾಗಿ ನೀಡದಂತೆ ರೈತರಿಗೆ ಸಲಹೆಯನ್ನ ನೀಡಿದ ಸಚಿವರು ಇದರಿಂದ ದನಕರುಗಳಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವರೊಟ್ಟಿಗೆ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸಿಮೆಂಟ್ ಮಂಜು, ಸಕಲೇಶಪುರ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಪೃಥ್ವಿ ಜಯರಾಮ್, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಎಸ್ಪಿ ಶುಭನ್ವಿತಾ, ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ರೈತರು, ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಹಾಜರಿದ್ದರು. ಹೋರಾಟ ಆಗ್ಲೇಬೇಕು. ಈ ಸೆಷನ್ ನಲ್ಲಿ ಹೋರಾಟ ಆಗ್ಲೇಬೇಕು. ಇದು ಹೋಗ್ಲೇಬೇಕು. ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ವಿಶೇಷವಾದ ಪ್ಯಾಕೇಜ್ ಅನ್ನ ಇರ್ಲಿ ಮಾತಾಡ್ತೀನಿ. ವಿಶೇಷವಾದ ಪ್ಯಾಕೇಜ್ ಅನ್ನ ತೋರಿಸುವಂತ ಕೆಲಸ ಆಗುತ್ತೆ. ವಿಶೇಷ ಪ್ಯಾಕೇಜ್ NDRF ವಿಶೇಷ ಪ್ಯಾಕೇಜ್. ಇದಕ್ಕೆ ಪರಿಹಾರಕ್ಕೆ ಅದೊಂಥರ ಇರುತ್ತೆ. ಇದು ಕೆಲಾಮಿಟಿಯಿಂದ ಇದು ಯಾವ ಬೇಸ್ ಮೇಲೆ ಬಂದಿದೆಯೋ ನಮಗೆ ಗೊತ್ತಿಲ್ಲ. ರೋಗ ಬಂದಿದೆ. ರೋಗಕ್ಕೆ NDRF ಗೈಡ್ಲೈನ್ಸ್ ಅಲ್ಲಿ ಬರೀ ವಿಶೇಷ ಪ್ರಕರಣ ಅಂತ ಪರಿಗಣಿಸಿದೆ. ನಿನ್ನೆ ದಿವಸದಿಂದ 3 ತಾಲೂಕನ್ನ ವೀಕ್ಷಣೆ ಮಾಡಿದ್ದು, ಚನ್ನರಾಯಪಟ್ಟಣ ಮತ್ತು ಹೊಳೆನರಸೀಪುರ, ಅರ್ಕಲಗೂಡು. ಇವತ್ತು ಬೆಳಿಗ್ಗೆಯಿಂದ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಕಟ್ಟಾಯ ಹೋಬಳಿ ಮತ್ತು ಈಗ ಆಲೂರು ಹೋಬಳಿಗೆ ಬಂದಿದ್ದೀವಿ. ಆಲೂರು ತಾಲೂಕಿಗೆ ಕಸ್ಬಾ ಹೋಬಳಿಗೆ ಬಂದಿದ್ದೀವಿ. ಈಗ ಇಲ್ಲಿ 2 ಥರದ
ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಒಂದು ಬೆಳೆ ಆಗ್ತಲೇ ಬೆಳೆ ಮಳೆ ಇಲ್ದಲೇ ಹಾನಿಗೊಳಗಾಗಿರ್ತಕ್ಕಂಥದ್ದು ಒಂದು ಕಡೆ ಬೆಳೆ ಹಾಕಿ ಬೆಳೆ ಹುಟ್ಟಿ ಬಂದು ಎಂದೂ ಕಾಣದಂಥ ಒಂದು ಮಾಮಾರಿ ರೋಗ, ಇವತ್ತು ಬಿಳಿ ಸುಳಿ ರೋಗ ಅಂತೇಳಿ ಏನು ನಾವು ಹಲ್ಲು ಹಿಂದೆ ಮೆಕ್ಕೆಜೋಳ ಅಂತ ಕರಿತಾ ಇದ್ದು, ಸುಲಭದ ರೈತರಿಗೆ ಸಿಗುವಂಥ ಬೆಳೆ ಅದು ಭಾಳ ಸುಲಭದಲ್ಲಿ ಹಾಕ್ತಕ್ಕಂಥ ಬೆಳೆ. ಅದನ್ನೆಲ್ಲ ರೈತರು ಇವಾಗ ಹಾಕ್ತಾರೆ. ಅದರಿಂದ ಎಲ್ಲ ಜನಪ್ರತಿನಿಧಿಗಳು, ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತೇಳಿ ನಾವೆಲ್ಲ ಇವತ್ತು ಬಂದಿದ್ದೀವಿ. ಸರ್ಕಾರಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವರದಿಯನ್ನು ಕೊಟ್ಟು ಆ ವರದಿಯ ಪ್ರಕಾರ ರೈತಾಪಿ ಜನಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಇನ್ಶೂರೆನ್ಸ್ ಯಾರು ಕಟ್ಟಿದ್ದಾರೆ ಅವ್ರಿಗೆ ಆ ಇಳುವರಿ ಅದು ಇದು ಅನ್ನೋ ಪ್ರಶ್ನೆ ಇಲ್ಲ. ರೋಗನೇ ಬಂದು ಸಂಪೂರ್ಣ ಬೆಳೆ ನಾಶ ಆದಮೇಲೆ ಅವೆಲ್ಲ ಮೆಥಡ್ಸ್ ಇಲ್ಲ. ಈಗ ಅದನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ, ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ಕಾರಣದಿಂದ ಯಾರು ಇನ್ಶೂರೆನ್ಸ್ ಕಂಪ್ನಿ ಮಾಲೀಕ ಇದ್ದಾನೆ ಅವರು ಬಂದು ಕೂಡಲೇ ಇಮ್ಮಿಡಿಯೇಟಾಗಿ ಆ ಇನ್ಶೂರೆನ್ಸನ್ನು ರೈತಾಪಿ ಜನಕ್ಕೆ ಕೊಡಿಸ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಬೆಳೆ ನಾಶದ ದೃಷ್ಟಿನಲ್ಲಿ NDRF ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅದು ಇಡೀ ರೈತಾಪಿ ಜನಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಸೇರಿ 50-50 ಶೇರಿಂಗಲ್ಲಿ ರೈತರ ಬೆಳೆಗೆ ನಷ್ಟ ಆದರೆ ರೈತ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಿದರೆ ಅವನಿಗೆ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಯೋಜನೆ ಇದೆ. ಆ ಯೋಜನೆಯನ್ನು ಇವತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 11ನೇ ತಾರೀಕು ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯಿಂದ ಬೃಹತ್ ಟ್ರ್ಯಾಕ್ಟರ್ ಜಾಥಾ ಹೊರಟು ಡಿಸಿ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಕಳಪೆ ಬಿತ್ತನೆ ಮೆಕ್ಕೆಜೋಳದ ಬೀಜದಿಂದ ಆಗಿರ್ತಕ್ಕಂಥ ನಷ್ಟವನ್ನ ತುಂಬಿಸಿಕೊಡಬೇಕು, ಹಾಸನ ಜಿಲ್ಲೆಯಿಂದ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು, ಬಾಕಿ ಇರ್ತಕ್ಕಂಥ ಬೆಳೆ ವಿಮೆ ಕಂತನ್ನ ಬಿಡುಗಡೆ ಮಾಡಬೇಕು, ಸಂಪೂರ್ಣ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು, ಹೈನುಗಾರಿಕೆ ಮಾಡಲು ಹಸುಗಳನ್ನ ಖರೀದಿ ಮಾಡಿದ ಸಾಲ ವಸೂಲಿ ಮಾಡಬಾರದು, ಹಾಗೂ ಖಾಸಗಿ ಫೈನಾನ್ಸ್ ಮತ್ತೆ ಬ್ಯಾಂಕ್ಗಳು ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದು. ಹಿಂಗೆ ಒಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈ ಎಲ್ಲಾ ಬೇಡಿಕೆಗಳನ್ನ ಮುಂದಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಆಗಸ್ಟ್ 11ನೇ ತಾರೀಕು ನಗರದ ಹೊರವಲಯದ ಉದ್ದೂರು ಬೈಪಾಸ್ ಹತ್ತಿರದಿಂದ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಇನ್ನೋ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಮಂಚೇಗೌಡ, ಪಾಲಾಕ್ಷ, ಸತೀಶ್, ಸುರೇಶ್, ಮಲ್ಲೇಶ್ ಇನ್ನಿತರರು ಹಾಜರಿದ್ದರು. ಈಗ ಎಲ್ಲರೂ ರೈತರ ಬಗ್ಗೆ ಎಲ್ಲ ರಾಜಕಾರಣಿಗಳು ಎಲ್ಲ ಲೀಡ್ರುಗಳು ಮಾತಾಡ್ತಾರೆ. ಇದೇ ಸಿದ್ದರಾಮಯ್ಯರು ಬಂದಾಗ 3 ಸತಿಯ ಇದೇ ಹೊಸ ಮಿನಿಸ್ಟ್ರು ಜೊತೆಲೇ ಕರ್ಕೋಗಿ ಕೊಡಿಸಿದ್ರು, ಒಂದು ಅಪ್ಲೈ ಆಗಲಿಲ್ಲ. ಯಾಕೆಂದರೆ ಹೋದ ಸತಿ ಈ ಸತಿಕ್ಕಿಂತ ಜಾಸ್ತಿ ಇತ್ತು ಜೋಳ ಬೆಳೆ ಸುಳಿ ರೋಗ, ಹೋದ ಸತಿ ಇದಕ್ಕಿಂತ ಜಾಸ್ತಿ ಇತ್ತು. ಆದರೆ ಇವತ್ತು ಎಲ್ಲರೂ ಹೇಳ್ತಾರೆ ಇದ್ರ ಬಗ್ಗೆ ನಾವು ತರಬೇಕು ಅಂತ ಸುಮ್ಮನೆ ಹೋಗ್ತಾ ಇದ್ದಾರೋ ಹೊಲಕ್ಕೆ, ನಿಜಕ್ಕೂ ತರಿಸ್ತಾರೋ ಏನು ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಒಂದು ಸತಿ ನಾವು ಗಲಾಟೆ ಮಾಡಿದಾಗ ಜಿಲ್ಲಾ ಪಂಚಾಯತಿಲಿ ಸ್ನೇಹಿತರಿಗೆ ಗೊತ್ತಿರ್ಬೋದು, ಆ ದಳದಲ್ಲಿದ್ದರು ಇವರು. ಆವಾಗ ಗಲಾಟೆ ಮಾಡಿ ರಾಗಿ ದುಡ್ಡು ತರಿಸಿದ್ರು 1-2 ಕೋಟಿ ಹಾಸನಕ್ಕೆ. ಅದು ಒಂದು ಒಳ್ಳೆ ಕೆಲಸ ಮಾಡಿದರು. ಅದೇ ಕೆಲಸ ಈ ಸತಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕೆಂದರೆ ಈಗ ಮೊನ್ನೆ ಮಿನಿಸ್ಟ್ರ್ ಆಗಿರೋರು, ನಾವು ಅವ್ರಿಗೆ ಟೈಮ್ ಕೊಡಬೇಕಾಗತ್ತೆ. ಇನ್ನು 6 ತಿಂಗಳು ತಾಳಿ ಟೈಮ್. DC ಆಫೀಸ್ ಹತ್ರ ಮುತ್ತಿಗೆ ಹಾಕೋಂಥ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 11ನೇ ತಾರೀಕು ನಾವು ಡಿಸೈಡ್ ಮಾಡಿದ್ದೀವಿ. ಈಗ ಹಳ್ಳಿಗಳಿಗೆ ಎಲ್ಲ ಹೋಗ್ತಾ ಇದ್ದೀವಿ. ಈಗ ನಾವು ಹಳ್ಳಿಗಳಿಗೆ ಹೋದ್ಮೇಲೆ ಇವರು ಬಾಯಿ ಬಿಡ್ತಾ ಇದ್ದಾರೆ, ಹೆಂಗೆ ಯಾವ ಥರ ನಾವು ಹೆಂಗೆ ಮಾತಾಡಬೇಕು ಅಂತೇಳಿ. ಯಾಕಂದರೆ ಗೊತ್ತಾಗಿಬಿಡುತ್ತೆ ಇವ್ರ ನಾಟಕಗಳು. 3 ಪಕ್ಷನೂ ಅಷ್ಟೇ, ಆ ಪಕ್ಷ ಈ ಪಕ್ಷ ಅಂತ ದೂರ್ತಾ ಇಲ್ಲ. ನಾವು ಮಾತಾಡಿದ ಮೇಲೆ ಅವ್ರು ಬಾಯಿ ಬಿಡ್ತಾರೆ. ನಾವು ಮಾಡಲೇ 1 ತಿಂಗಳು 1.5 ತಿಂಗಳಾಯ್ತಾ ಪ್ರೆಸ್ ಮೀಟು ಜೋಳದ್ದು, 2 ತಿಂಗಳಾಯಿತು. ಈಗ ಮೆತ್ತಗೆ ರೇವಣ್ಣವ್ರು ಬಾಯಿ ಬಿಡ್ತಾರೆ, ಬೇರೆ ಬೇರೆ ಪಾರ್ಟಿಯವ್ರು ಬಾಯಿ ಬಿಡ್ತಾರೆ. ಈಸ್ತಿನವ್ರು ಎಲ್ಲೋ ಇದ್ರು. ಯಾಕೆ ಸುಳ್ಳು, ಬರೀ ಸುಳ್ಳು ಹೇಳಿಕೆ ಬರ್ತಾರೆ. ನಿಜವಾಗಿ ಆ ಜಾರಿಗೆ ತಂದರೆ ನಮಗೂ ಒಂದು ಖುಷಿ. ಅವ್ರು ಜಾರಿಗೆ ತರಲ್ಲ ಅವರು ಯಾವಾಗಲೂ. ಅವ್ರಿಗೆ ಅರ್ಧಂಬರ್ಧ ಉಳ್ಕಂದ್ರೆ ನೋಡಿ, ಯಾವತ್ತೂ ಪರಿಹಾರ ನಮಗೆ ಸಿಕ್ಕಲ್ಲ.
ಪರಿಹಾರ ಬಂದೆ ಏನು ರಾಜಕಾರಣಿಗಳಿಗೆ ಸಿಕ್ಕತ್ತವ್ರು ರೈತರಿಗೆ ಸಿಕ್ಕಲ್ಲ. ಅವ್ರಿಗೆ ಸಿಕ್ಕದೇ ₹1 ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟು 60%ಕ್ಕೂ ಹೆಚ್ಚು ಮಳೆ ಕೊರತೆ ಆಗಿದೆ. 65% ರೈತರಿಗೆ ಬಿತ್ತನೆ ಮಾಡೋದಕ್ಕೆ ಸಾಧ್ಯವಾಗದಂತಹ ತೀವ್ರ ಸಂಕಷ್ಟ ಎದುರಾಗಿದೆ ಒಂದ್ ಕಡೆ ಹಾಸನ ಜಿಲ್ಲೆಯಲ್ಲಿ. ಆದ್ರಿಂದ ಕೂಡಲೇ ಹಾಸನ ಜಿಲ್ಲೆಯನ್ನ ಸಂಪೂರ್ಣ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು ಅಂತ ಕರ್ನಾಟಕ ಪ್ರಾಂತ ರೈತ ಸಂಘ ಅಂತ ಅಂದ್ರೆ KPRS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HR ನವೀನ್ ಕುಮಾರ್ ಆಗ್ರಹಿಸಿದ್ದಾರೆ. ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ರೈತರು ಕೈಯಲ್ಲಿ ಬಿಳಿಸುಳಿ ರೋಗ ಬಾಧಿತ ಮೆಕ್ಕೆಜೋಳದ ಗಿಡ ಹಿಡಿದು ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ NR ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಮಾತನಾಡಿದ ನವೀನ್ ಕುಮಾರ್, ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಆಲೂಗೆಡ್ಡೆ ಬೆಳೆಯನ್ನು ನಂಬಿ ಬದುಕ್ತಾ ಇದ್ದ ರೈತರಿಗೆ ಕಳೆದ 15 ವರ್ಷಗಳಿಂದ ಅಂಗಮಾರಿ ರೋಗ ಬಾಧೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರಿಂದ ಬೇಸತ್ತು ಜೋಳ ಹಾಗೂ ಮೆಕ್ಕೆಜೋಳಕ್ಕೆ ರೈತರಿಗೆ ಶಿಫ್ಟ್ ಆಗಿದ್ದಾರೆ. ಆದ್ರೆ ಈಗ ಮೆಕ್ಕೆಜೋಳಕ್ಕೂ ಕೂಡ ಬಿಳಿಸುಳಿ ರೋಗ ಆವರಿಸಿ ರೈತರು ಗಂಗಾಲ ಹೋಗ್ಬಿಟ್ಟಿದ್ದಾರೆ. ಕಳಪೆ ಬಿತ್ತನೆ ಬೀಜ, ರಸಗೊಬ್ಬರ ಮತ್ತೆ ಕೀಟನಾಶಕ ಕಂಪನಿಗಳ ಗೋಲ್ಮಾಲ್ ಇದಕ್ಕೆ ಪ್ರಮುಖ ಕಾರಣ ಆಗಿದ್ದು, ಸರ್ಕಾರ ಕೂಡಲೇ ಅಂತಹ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಕಳೆದ 3 ವರ್ಷಗಳಿಂದ ರೈತರು ಬೆಳೆ ವಿಮೆಗೆ ಪ್ರತಿ ಎಕರೆಗೆ ಹಣ ಕಟ್ತಾ ಬಂದಿದ್ರು ಕೂಡ ₹1 ಪರಿಹಾರವನ್ನ ವಾಪಸ್ ಕೊಟ್ಟಿಲ್ಲ. ಇವತ್ತರೆಗೂ ಕೂಡ ಲಕ್ಷಾಂತರ ರೈತರು ಈ ಹಣವನ್ನ ಕಟ್ಟಿದ್ದಾರೆ. ಆ ಹಣ ಯಾರ ಜೋಬಿಗೆ ಸೇರ್ತಾ ಇದೆ? ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡುವ ಸರ್ಕಾರಗಳು ಅನ್ನದಾತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಹಾಸನ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಿ ಎಲ್ಲ ಬರ ಪರಿಹಾರ ಕಾರ್ಯವನ್ನ ಕೈಗೊಳ್ಳಬೇಕು. ಮೆಕ್ಕೆಜೋಳದ ಬಿಳಿಸುಳಿ ರೋಗಕ್ಕೆ ಕಾರಣವಾದ ಕಳಪೆ ಬೀಜ ವಿತರಣೆ ಮಾಡಿರ್ತಕ್ಕಂಥ ಕಂಪನಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಬೆಳೆ ನಷ್ಟ ಸಮಗ್ರ ಸಮೀಕ್ಷೆಯನ್ನು ನಡೆಸಿ ಎಕರೆಗೆ ಕನಿಷ್ಠ ₹50,000 ಬರ ಪರಿಹಾರವನ್ನ ನೀಡಬೇಕು. ರೈತರಿಗೆ ಬರ ಪರಿಹಾರ ಮತ್ತೆ ಬಾಕಿ ಇರತಕ್ಕಂತ ಬೆಳೆ ವಿಮೆ ಪರಿಹಾರವನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಕುಡಿಯುವ ನೀರು ಮತ್ತೆ ಜಾನುವಾರುಗಳಿಗೆ ಶಾಶ್ವತ ಮೇವಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ KPRS ಜಿಲ್ಲಾಧ್ಯಕ್ಷ ಮಂಜುನಾಥ್, ಮುಖಂಡರಾದ ಚಂದ್ರಹಾಸ್, ದಲಿತ ಮುಖಂಡರಾದ ವಿಜಯ್ ಕುಮಾರ್ ಸೇರಿದಂತೆ ಇನ್ನಿತರ ರೈತರು ಭಾಗವಹಿಸಿದರು. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹಾಸನ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕು. ಜೊತೆಗೆ ಈ ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದರ ಹಿನ್ನೆಲೆಯಲ್ಲಿ ಆ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಎಲ್ಲ ರೀತಿಯ ಬರ ಪರಿಹಾರದ ಕಾರ್ಯಕ್ರಮಗಳನ್ನು ಮತ್ತು ಬರ ಪರಿಹಾರದ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಬರ ಪರಿಹಾರವನ್ನು ರೈತರಿಗೆ ನೀಡಬೇಕು. ಜೊತೆಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು 50%ಕ್ಕಿಂತ ಹೆಚ್ಚು ಪ್ರಮಾಣದ ಮಳೆ ಕಡಿಮೆ ಆಗಿದೆ. ಸುಮಾರು ಒಂದು 65% ರೈತರು ಇನ್ನೂ ಯಾವುದೇ ಬೆಳೆಯನ್ನು ಇವತ್ತು ಕೃಷಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇಂತಹ ದೊಡ್ಡ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ನೆರವಿಗೆ ಬರಬೇಕು. ಮತ್ತು ಇನ್ನೊಂದು ಹಾಸನ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಕಷ್ಟ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷ ನಮ್ಮ ಜಿಲ್ಲೆಯ ಅತ್ಯಂತ ಉತ್ಕೃಷ್ಟ ಬೆಳೆಯಾಗಿರ್ತಕ್ಕಂಥ ಆಲೂಗೆಡ್ಡೆಯನ್ನು ನಾವು ಬೆಳೆದು ಜೀವನವನ್ನು ಮಾಡ್ತಾಯಿದ್ವಿ. ಆದರೆ ಈಗ ಆಲೂಗೆಡ್ಡೆ ಅಂಗಮಾರಿ ರೋಗದಿಂದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಈಗ 3-4 ವರ್ಷಗಳಿಂದ ಎಲ್ಲರೂ ಆಲೂಗೆಡ್ಡೆಯಿಂದ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆಗಿದ್ದೀವಿ. ಈ ಮೆಕ್ಕೆಜೋಳಕ್ಕೆ ಶಿಫ್ಟ್ ಆದಾಗ ಈಗ ಮೆಕ್ಕೆಜೋಳದಲ್ಲೂ ಕೂಡ ಬಿಳಿಸುಳಿ ರೋಗ ಅಂತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಂದು ರೈತರಿಗೆ ನಷ್ಟವನ್ನು ಉಂಟು ಮಾಡ್ತಾ ಇದೆ. ನಾವು ಈ ಮೂಲಕ KPRS ಒತ್ತಾಯ ಮಾಡೋದೇನಂತ ಹೇಳಿದ್ರೆ, ಈ ರೀತಿಯ ಬಿಳಿಸುಳಿ ರೋಗಕ್ಕೆ ಕಳಪೆ ಬಿತ್ತನೆ ಬೀಜವೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ರಸಗೊಬ್ಬರ ಮತ್ತು ಕೀಟನಾಶಕ ಕಂಪನಿಗಳು ಸೇರಿ ಈ ರೀತಿಯಾಗಿರ್ತಕ್ಕಂಥ ಗೋಲ್ಮಾಲನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ ಅನುಮಾನ ಇದೆ. ಸರ್ಕಾರ ಕೂಡಲೇ ಅವರುಗಳ ಮೇಲೆ ಕಂಪನಿಗಳ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಎಲ್ಲ ರೀತಿಯ ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ಈಗಾಗಲೇ ಇವರು ಬೆಳೆ ವಿಮೆಗೆ ಅಂತೇಳಿ ಪ್ರತಿ ಎಕರೆಗೆ ಸುಮಾರು ₹600 ಹಣವನ್ನು ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೆ, ವಿಮಾ ಕಂಪನಿಗಳಿಗೆ ರೈತರು ಕಟ್ಟಿದ್ದಾರೆ. ಆದರೆ 3 ವರ್ಷದಿಂದ ₹1 ಹಣವನ್ನು ವಾಪಸ್ ಬಂದಿಲ್ಲ. ಅಂದರೆ ಲಕ್ಷಾಂತರ ರೈತರ ಈ ಒಟ್ಟು ಹಣ ಯಾರ ಹತ್ರ ಹೋಗಿ ಸೇರ್ತಾ ಇದೆ, ಅದರ ಲಾಭವನ್ನು ಯಾರು ಪಡಿತಾ ಇದ್ದಾರೆ ಅಂತೇಳಿ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಬೇಕು. ಅಷ್ಟು ಹಣ ವಾಪಸ್ಸು ರೈತರಿಗೆ ಬರಬೇಕು. ಹಾಗಾಗಿ ಈಗ ಯಾರೆಲ್ಲ ಬೆಳೆ ವಿಮೆಯನ್ನು ಕಟ್ಟಿದ್ದಾರೆ ಮತ್ತು ಯಾರೆಲ್ಲ ಬೆಳೆ ಹಾಕಿದ್ದಾರೆ ಎಲ್ಲ ರೈತರಿಗೂ ಇದು ಪರಿಹಾರ ವಾಪಸ್ ಬರಬೇಕು. ಕೊನೆಯದಾಗಿ ರೈತರ ಎಲ್ಲ ಕೃಷಿ ನಗರದ ಬೀದಿ ಬದಿ ವ್ಯಾಪಾರಿಗಳು ಅವರ ವ್ಯಾಪಾರಗಳನ್ನ ಈಗ ತೆರವು ಕಾರ್ಯಾಚರಣೆ ಹಾಗೂ ವ್ಯಾಪಾರಸ್ಥರಿಗೆ ಎದುರಾಗ್ತಾ ಇರತಕ್ಕಂತ ತೊಂದರೆಗಳ ಕುರಿತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ತೀವ್ರಗೊಂಡಿದ್ದು, ಬಡಬರ ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಪ್ರಾಮಾಣಿಕವಾಗಿ ನಿಲ್ಲುವುದಾಗಿ ಶಾಸಕ HD ರೇವಣ್ಣ ಭರವಸೆಯನ್ನ ನೀಡಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ತೆರವುಗೊಳಿಸಲಾಗ್ತಾ ಇದೆ. ಈ ಕ್ರಮದ ಬಗ್ಗೆ ಮಾತನಾಡಿದ ಅವರು, ಎಲ್ಲೆಲ್ಲಿ ವ್ಯಾಪಾರಿಗಳಿದ್ದಾರೆ ಅಲ್ಲೆಲ್ಲ ತೆರವು ಮಾಡುವುದಾದರೆ ಎಲ್ಲ ಕಡೆಯೂ ಕೂಡ ಸಮಾನವಾಗಿ ತೆರವುಗೊಳಿಸಿ.
ವ್ಯವಸ್ಥಿತವಾಗಿ ಒಳಭಾಗದಲ್ಲಿ ಅಥವಾ ಸೂಕ್ತ ಸ್ಥಳಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಬಾರದು. ಜಿಲ್ಲೆಯ ಬೀದಿ ವ್ಯಾಪಾರಿಗಳು ಹಾಗೂ ಬಡವರ ಪರವಾಗಿ ನಾವು ಸದಾ ಜೊತೆಗಿದ್ದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಸರ್ಕಾರದ ಮಟ್ಟದಲ್ಲೂ ಕೂಡ ಧ್ವನಿ ಎತ್ತುವುದಾಗಿ ತಿಳಿಸಿದ್ರಲ್ಲದೆ, ತುರ್ತಾಗಿ ಬೆಂಗಳೂರಿನಲ್ಲಿ ಸಭೆಗಳು ಇರುವ ಕಾರಣ ಅಲ್ಲಿಯ ಪ್ರವಾಸ ಮುಗಿದ ಕೂಡಲೇ ಮರಳಿ ಬಂದು ವ್ಯಾಪಾರಿಗಳ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ರು. ಬೀದಿ ಬದಿ ವ್ಯಾಪಾರಿಗಳ ವಿಚಾರಕ್ಕೆ ಬಂದ್ರೆ, ಆಗ್ಲೇ ಹೇಳ್ತಾ ಇದ್ರಿ, ಬೀದಿ ಬದಿ ವ್ಯಾಪಾರಸ್ಥರುಗಳನ್ನ ತೆರವು ಮಾಡಲಾಗ್ತಾ ಇದೆ. ಇದು ಸುಪ್ರೀಂ ಕೋರ್ಟ್ ಆದೇಶ. ಇದು ರೇವಣ್ಣ ಅವರಲ್ಲ, ಮತ್ತೊಬ್ರಲ್ಲ, ಇನ್ನೊಬ್ರಲ್ಲ, ಯಾರು ಹೇಳಿದ್ರು ಕೂಡ ಈ ಸಮಸ್ಯೆಯನ್ನ ಬಗೆಹರಿಸೋಕ್ಕಾಗೋದಿಲ್ಲ. ಪಾದಚಾರಿ ರಸ್ತೆಯಲ್ಲಿ ನೀವು ಫುಡ್ ಸ್ಟಾಲ್ ಮತ್ತೊಂದು ಇನ್ನೊಂದು ಹಾಕೊಳ್ಳಕ್ಕಾಗೋದಿಲ್ಲ. ಹಾಗಾಗಿ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ. ಅದೊಂದು ಪಾರ್ಟ್. ಆಲ್ಟರ್ನೇಟ್ ಏನ್ ಮಾಡಬಹುದು ಅನ್ನೋದನ್ನ ನೋಡ್ಬೇಕು ಅಂತಕ್ಕಂಥದ್ದು ರೇವಣ್ಣ ಅವ್ರದ್ದು. ಈಗ ಫುಟ್ಪಾತ್ ಅಲ್ಲಿ ನೀವು ಹಾಕಿದ್ರೆ ತಪ್ಪು ಅನ್ನೋದಾದ್ರೆ ಅವ್ರಿಗೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಡಿ ವ್ಯಾಪಾರಸ್ಥರಿಗೆ. ನೀವು ಕಾನೂನ್ನೇ ಎಲ್ಲ ಕಡೆ ಪಾಲಿಸ್ತೀವಿ ಅಂತ ಹೊರಡೋದಾದ್ರೆ, ಇವತ್ತು ಹಾಸನದಲ್ಲಿ MG ರಸ್ತೆಯಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದೀರಿ. ಎಲ್ಲಿ ನಿರ್ಮಾಣ ಮಾಡಿದ್ದೀರಿ? ಫುಟ್ಪಾತ್ ಮೇಲೆ ಫುಡ್ ಕೋರ್ಟ್ ನಿರ್ಮಾಣ ಆಗಿದೆ. ಪೃಥ್ವಿ ಥಿಯೇಟರ್ ಪಕ್ಕದಲ್ಲಿ ಒಂದು ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದೀರಿ. ಎಲ್ಲಿ ನಿರ್ಮಾಣ ಮಾಡಿದ್ದೀರಿ? ಫುಟ್ಪಾತ್ ಮೇಲೆ ನಿರ್ಮಾಣ ಮಾಡಿದ್ದೀರಿ. ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಫುಡ್ ಕೋರ್ಟ್ ನ ಅವರ ಫುಡ್ ಟ್ರಕ್ ಗಳನ್ನ ಹಾಕೊಳ್ಳೋ ತಪ್ಪು ಅನ್ನೋದಾದ್ರೆ ನೀವೇ ನಿರ್ಮಾಣ ಮಾಡಿಕೊಟ್ಟಿದ್ದೀರಿ. ಅದು ತಪ್ಪಲ್ವೇ? ಹಂಗಂತ ಈಗ ಹಾಸನದಲ್ಲಿ ಇರ್ತಕ್ಕಂಥ MG ರೋಡ್ ಫುಡ್ ಕೋರ್ಟ್ ನ ಹೊಡೆದಾಕ್ಬಿಡ್ತೀರಾ ನಾಳೆಗೆ? ಆಲ್ಟರ್ನೇಟ್ ವ್ಯವಸ್ಥೆನ ಏನ್ ಮಾಡಬಹುದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಆಲ್ಟರ್ನೇಟ್ ಮಾಡ್ಕೊಡ್ಬೇಕು. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಬೀದಿ ಬದಿ ವ್ಯಾಪಾರಿಗಳು. ಒಂದಿಷ್ಟು ಆಯ್ತಪ್ಪ, ಫುಟ್ಪಾತ್ ಇಂದ ಹಿಂದ್ಗಡೆ ಎಲ್ಲಿ ಜಾಗ ಇರಬಹುದು ಅಥವಾ ಇನ್ನೆಲ್ಲಿ ಪರ್ಯಾಯ ಜಾಗ ಇಲ್ಲಿದೆ ವ್ಯಾಪಾರ ಮಾಡಕ್ಕೆ, ಈ ನಿಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಆಗ್ರಹ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ನಾವೇನು ಮಾಡಕ್ಕಾಗಲ್ಲ ಅಂತ ಕೈ ಕಟ್ಕೊಂಡು ಕೂಡದಲ್ಲೇ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ನಿಲ್ಲಬೇಕು. ಆಲ್ಟರ್ನೇಟ್ ವ್ಯವಸ್ಥೆ ಏನ್ ಮಾಡ್ಕೊಡ್ಬಹುದು ನೋಡ್ಬೇಕು. ಹಾಸನದಲ್ಲಿ ಹೊಸ ಬಸ್ ನಿಲ್ದಾಣದ ಮುಂದೆ ಒಂದ್ ಕಟ್ತಾ ಇದ್ದೀರಿ ಫುಡ್ ಕೋರ್ಟ್. ಯಾವ್ದು ಬೇಡ್ರಪ್ಪ, ಈ ನಂದಿನಿ ಪಾರ್ಲರ್ಗಳು ಎಲ್ಲವೂ ಕೂಡ ಫುಟ್ಪಾತ್ ಮೇಲೆ ಇರ್ತಾವಪ್ಪ. ಒಬ್ರಿಗೊಂದು ಕಾನೂನು ಯಾಕ್ರಿ? ಅವ್ರು ಮಾಡ್ದು ಹೋದ್ರೆ ನಿಮ್ಮ ಜೊತೆ ಬಂದು ನಾನು ಕೂತ್ಕೊತೀನಿ. ಏನಾದ್ರು ಈಗ ತಡೆ ಅವ್ರಿಗೇನಾಗುತ್ತೆ ಅಂದರೆ, ನನ್ನ ಜಿಲ್ಲೆ ಬೀದಿ ವ್ಯಾಪಾರಿಗಳ ಬಗ್ಗೆ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ. ಗೊತ್ತಾಯ್ತೀನಿ? ಅಲ್ಲಪ್ಪ, ನಾನು ನಿಮ್ಮ ಜೊತೆ ಇರ್ತೀನಿ. ಎಲ್ಲರೂ ಒಂದು ಜಾಗ ಹುಡುಕಿ ಕೊಡ್ಲೇಬೇಕಾಯ್ತದಲ್ಲಪ್ಪ. ಜಾಗ ತೋರಿಸ್ತಲ್ಲ ಇವ್ರಿಗೆ ತೆಗ್ದಾಕ್ಬಿಟ್ರೆ ಹಂಗೆಲ್ಲ ತೆಗಿಯೋಕ್ಕೆ ಅದು ಹೇಳ್ತೀನಿ. ಆಯ್ತು, ಒತ್ತಡ. ಇವತ್ತು ನೀವು ಬೆಳಗ್ಗಿಂದ 100 ರೂಪಾಯಿ ಎಲ್ಲೋ ಆ DCC ಬ್ಯಾಂಕ್ ಮುಂದ್ಗಡೆ ನಿಂತ್ಕೊತೀರಿ, ಸೌತೆಕಾಯಿ ಇಟ್ಕೊಂಡವ್ರೆ. ಮಾರ್ಕೆಟ್ ಏನು ತೊಂದರೆ? ಅಲ್ಲೇ ಮೋಟರ್ ಸೈಕಲ್ ಹೋಗ್ತೇವೆ. ಅಲ್ಲಿ ನಾನು ಹೇಳೋದು, ಅಲ್ಲಿ ಏನಾದ್ರು ಮೋಟರ್ ಸೈಕಲ್ ಹೋಗೋ ಕಡೆ ತೆಗಿಲಿ. ಈ DCC ಬ್ಯಾಂಕ್ ಐತೆ, ಅದ್ರ ಮುಂದ್ಗಡೆ ಐತೆ. ಮುಂದ್ಗಡೆ ಅಲ್ಲ, ಯಾವ ಮೋಟರ್ ಸೈಕಲ್ ಹೋಗ್ತೇವ ಎಲ್ಲ ಕಡೆ ತೆಗಿದೆ. ಅಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ತೆಗಿತಾರೆ, ಅಲ್ಲೆಲ್ಲ ಬಿಟ್ಟವ್ರೆ. ಎಲ್ಲ ಕಡೆ ತೆಗೆದ್ರೆ ಎಲ್ಲ ಕಡೆನೂ ತೆಗಿಲಿ. ಹಾಸನದಲ್ಲಿ ಎಲ್ಲಿದೆ ಎಲ್ಲ ಕ್ಲೀನ್ ಮಾಡಿಬಿಡ್ಲಿ. ಎಲ್ಲೂ ಕಡೆ ಬಿಡೋದು ಕೆಲಸ ಮಾಡ್ರಿ. ಆ DC ಆಫೀಸ್ ಮುಂದ್ಗಡೆನೆ ಅದ್ರ ಒಳಗಡೆ ಕೂತ್ಕೊಬಿಡಿ. ಅಲ್ಲೇ ವ್ಯಾಪಾರಕ್ಕೆ ಅದು ಯಾರು ಬರ್ತಾರೆ ಅಲ್ಲಿ ಕೊಡೋರಿಗೆ ಅಲ್ಲಿ ಕೂತ್ಕೊಳ್ಳಿ. 20 ದಿವಸದಿಂದ ಬೆಳಿಗ್ಗೆ ಬಂದು DC ಆಫೀಸ್ ಒಳಗಡೆ ನಾನೇ ಬರ್ತೀನಿ. DC ಆಫೀಸ್ ಇನ್ಮೇಲೆ ನೋಡಪ್ಪ, ನಾವೇನು ಬೇಕೋ ನಾವು ಸರ್ಕಾರಕ್ಕೆ ಏನು ಬೇಕೋ ಮಾಡಲಿ, ಒಳ್ಳೆ ಕೆಲಸ ಮಾಡಲಿ. 2 ವರ್ಷದವ್ರು ಮುಂದಕ್ಕೆ ಅವರೇ ಬದುಕೊಳ್ಳಿ, ನನ್ನದೇನು ಅಭ್ಯಂತರ ಇಲ್ಲ. ನಮಗೆ ಬೇಕಾಗಿರೋ ಬಡವ್ರ ಮೇಲೆ ಹೊಟ್ಟೆ ಹೊಡೆಯೋದಾದರೆ ಇದು ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳ್ತೀನಿ, ಈ ಥರ ಎಲ್ಲ ನೀವು ಮಾಡೋದಾದರೆ ನಾವು ಅದೇನು ಬೇಕೋ ಈ ಜಿಲ್ಲೆಯ ರೈತರ ಪರವಾಗಿ, ಬಡವ್ರ ಪರವಾಗಿ ಇದು ನಿಮ್ಮನ್ನ ಕೇಳ್ತೀವಿ, ಕೇಳೇ ಮಾಡ್ತೀವಿ. ಪರವಾಗಿ ಯಾರಿಲ್ಲ ಈಗ, ಅದಕ್ಕೆ ನಾವು ಮಾಡ್ತೀವಿ. ನಾವೇನು ಇಲ್ಲಿವರೆಗೆ ಏನಾದ್ರು ಮಾಡಿದ್ವೇನೆ? ಅವತ್ತು ತಡೆಯ ಜೀವನ ಮಾಡೋಕೆ ಅವಕಾಶ ಮಾಡಿ ಬಡವ್ರ ಬಗ್ಗರಿಗೆ. ಅವತ್ತು ನಾನೇ ಸ್ಲಮ್ ಬೋರ್ಡ್ ಮಿನಿಸ್ಟರ್ ಇದ್ದಾಗ 2000 ಮನೆ ಕೊಡ್ತೀವಿ. ಆ ಗುಜರಿ ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರ ಗಂಭೀರವಾಗಿದ್ದು, ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಸುಳ್ಳು ವರದಿ ನೀಡೋದನ್ನ ಬಿಟ್ಟು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ರೈತರ ಹಿತ ಕಾಪಾಡಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಎಚ್ ಡಿ ರೇವಣ್ಣ ಒತ್ತಾಯಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಸಚಿವ KM ಶಿವಲಿಂಗೇಗೌಡ ಅವರ ಬರ ಅಧ್ಯಯನ ಪ್ರವಾಸವನ್ನ ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ಆದ್ರೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಕರಾಳವಾಗಿದ್ರು ಕೂಡ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನ ಸರ್ಕಾರಕ್ಕೆ ನಿಖರವಾಗಿ ತಿಳಿಸದೆ ಅದನ್ನ ಮುಚ್ಚಿಡ್ತಾ ಇದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ.
ಸತ್ಯಾಂಶ ಮರೆಮಾಚುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಬರದಿಂದ ತೀವ್ರ ಸಂಕಷ್ಟದಲ್ಲಿರುವ ರೈತರ ಅನುಕೂಲಕ್ಕೆ ಕೂಡಲೇ ನೀರಾವರಿ ನಾಲೆಗಳಿಗೆ ನೀರನ್ನ ಹರಿಸಬೇಕು. ಕಳೆದ ವರ್ಷ ಬೆಳೆ ವಿಮೆ ಹಣ ಇದುವರೆಗೂ ಕೂಡ ರೈತರಿಗೆ ತಲುಪಿಲ್ಲ. ಇದ್ರ ಜೊತೆಗೆ GPS ಯಂತ್ರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಕಾರಣ ಬೆಳೆ ಸಮೀಕ್ಷೆಗೆ ತೊಂದರೆ ಆಗ್ತಾ ಇದ್ದು, ನಿಜವಾದ ಬೆಳೆ ಹಾನಿಯಾಗಿರುವ ಪ್ರದೇಶಗಳಿಗೆ ಮಾತ್ರ ತಕ್ಷಣ ಪರಿಹಾರವನ್ನು ಒದಗಿಸಬೇಕು ಅಂತ ಹೇಳಿದ್ದಾರೆ. ಇನ್ನು SIR ಪ್ರಕ್ರಿಯೆಯ ಕುರಿತು ಮಾತನಾಡಿರ್ತಕ್ಕಂಥ ಅವರು, ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಯಾವುದೇ ರಾಜಕೀಯ ಅಥವಾ ಸರ್ಕಾರದ ಒತ್ತಡಕ್ಕೆ ಮಣಿಬಾರದು. ಚುನಾವಣಾ ಆಯೋಗದ ಮಾರ್ಗಸೂಚಿ ಹಾಗೂ ನ್ಯಾಯಾಲಯದ ನಿರ್ದೇಶನದಂತೆ ಸಂಪೂರ್ಣ ಪಾರದರ್ಶಕವಾಗಿ ನಿಯಮಾನುಸಾರ ಕಾರ್ಯನಿರ್ವಹಿಸಬೇಕು ಅಂತ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನಾವು ಡೈರಿ ಮತ್ತು ಜಿಲ್ಲಾ ಬ್ಯಾಂಕ್ ಇಬ್ಬರು ಸೇರಿ ರೈತರು ಇವತ್ತು ಮಳೆ ಹೋಗಿದೆ. ಸುಮಾರು ಹಿಂದೆ ಆಲೂಗೆಡ್ಡೆ ಬೆಳೆ ಬೆಳೀತಾಯಿದ್ರು. ಇವತ್ತು ಆಲೂಗೆಡ್ಡೆ ಬೆಳೆ 3,000 ಹೆಕ್ಟೇರಲ್ಲಿ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಯೋರು ನಮ್ಮವರು. ಈಗ 2,000ಕ್ಕೆ ಬಂದೈತೆ. 2,000 ಎಕರೆ ಏನು ಸರ್? 2,000 3,000 ಎಕರೆ ಕೊಡಪ್ಪ ತಿಂಡಿ ಎಲ್ಲ 2,000 ಎಕರೆ ಬಂದಿರ್ಬೋದು. ಇನ್ನು ಜೋಳ 2,20,000 ಹೆಕ್ಟೇರಲ್ಲಿ ಜೋಳ ಬೆಳೆಯೋರು. ಆಲೂಗೆಡ್ಡೆ ಬಿಟ್ಟ ತಕ್ಷಣ 2,20,000 3 ಲಕ್ಷ ಜೋಳ. ಇವತ್ತು ಅವ್ರು ಹೇಳೋದೇ 80,000 ಹೆಕ್ಟೇರ್ ಅಂತಾರೆ ಇವರು JD. ಪಾಪ ಒಳ್ಳೆ ಮನುಷ್ಯ JD, ನಾವೇನು ಅವ್ರ ಬಗ್ಗೆ ಹೇಳಲ್ಲ. ಆದರೆ ಪೂರ್ತಿ ಕ್ಲೀನಾಗಿ ತೊಳ್ಕೊಂಬರ್ಬೇಕು, ತಟ್ಟೆ ಎಲ್ಲ ಇಡೀ ಕೊಡಿ ಅವ್ರಿಗೆ. ಈ ಕಡೆ ಬಾ, ಆಮೇಲೆ ಒಂದು ಮಾತಾಡಿದ ಮೇಲೆ ಕೊಡಿ. ಇವತ್ತು ನಾನು ಹೇಳೋದು ಜಿಲ್ಲಾಡಳಿತಕ್ಕೆ ಕ್ಲೀನಾಗಿ ನಿಂತ್ಕೊಂಡು ಅಗ್ರಿಕಲ್ಚರ್ನವರು ವಸ್ತಿಲ್ಲದೆ ಹೋದರೆ ಎಂಥದ್ದು ಇದು ಹೇಳ್ತಾರಲ್ಲ ರಾಜರು, ಮಾಡಲಪ್ಪ ಯಾರು ಬೇಡ ಅಂತ ನಾನು ಮೊನ್ನೆನೇ ಏನು ಹೇಳಿದೆ, ಹೊಸ ಪರವಿಲ್ದೆ ಹೋದರೆ ಏನು ಬೇಕಾದ್ರೂ ಮಾಡಲಪ್ಪ. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಎಂತೆಂಥ ಜಿಲ್ಲಾ ಮಿನಿಸ್ಟ್ರು, ಎಂತೆಂಥ ನಾಯಕರನ್ನೆಲ್ಲ ನೋಡಿದ್ವಿ. ಮಾಡಲಪ್ಪ, ಯಾರು ಬೇಡ ಅಂದರು. ಟೈಮ್ ಬಂದಾಗ ಎಲ್ಲದಕ್ಕೂ ಒಂದು ಉತ್ತರ ಕೊಡೋ ಕಾಲ ಬರುತ್ತೆ, ಆಗ ಹೇಳ್ತೀನಿ. ಈಗೇನು ಹೇಳಲ್ಲ. ಯಾರು ಭಯ, ಯಾರನ್ನ ಹಿಡ್ಕೊಂಡಿದ್ದೀನ ನಾನು? ಯಾವ್ದಾದ್ರು ಕೇಸ್ ಹಾಕ್ಸೋಕೆ ಹೋಗಿದ್ದೀನ? ಈ ಸರ್ಕಾರ ಬಂದಮೇಲೆ ಆ ಗವಿಸ್ವಾಮಿಹಳ್ಳಿ ಅಂತ ಐತೆ ವಿಲೇಜು, ವಾರಗಟ್ಟಲೆ ಜೈಲಿಗೆ ಹಾಕಿರೋದು. ಏನೇನು ಕೇಸಾಗಿ ಜೈಲಿಗೆ ಹಾಕ್ತಾರೋ ನಾನು ಯಾಕೆ ಹೇಳಲಿ? ನನಗೆ ಒಳನರಸೀಪುರಕ್ಕೆ ಬಂದಿದ್ದಾರಲ್ಲ ಸರ್ ನಿನ್ನೆ, ಅಲ್ಲಿ ಬರ ಪರಿಹಾರ ಮಾಡಿ ಇದು ಏನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಳಿಸುಳಿ ರೋಗ ಬಾಧಿತ ಕ್ಷೇತ್ರಗಳಿಗೆ ಉಸ್ತುವಾರಿ ಸಚಿವರ ಭೇಟಿ. ತ್ವರಿತ ಪರಿಹಾರಕ್ಕೆ ಕಟ್ಟುನಿಟ್ಟಿನ ಸೂಚನೆ. ಶೀಘ್ರ ಪರಿಹಾರ ವಿತರಿಸಲು ಅಧಿಕಾರಿಗಳಿಗೆ ಸಚಿವರ ತಾಕೀತು. ರೈತರ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜು. ಆಗಸ್ಟ್ 11ರಂದು ಟ್ರ್ಯಾಕ್ಟರ್ ಜಾಥಾ. ಹಾಸನ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸುವಂತೆ ಒತ್ತಾಯ. ಹಾಸನ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಕೃಷಿ ಸಾಲ ಮನ್ನಾ ಮಾಡಿ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ. ಹಾಸನದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ತೆರವು. ಸಮಸ್ಯೆ ಕುರಿತು ಅಳಲು ತೋಡಿಕೊಂಡ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳ ಪರ ನಿಲ್ಲುವುದಾಗಿ ಶಾಸಕ ರೇವಣ್ಣ ಭರವಸೆ. ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಗಂಭೀರ. ಸಂಕಷ್ಟದಲ್ಲಿರುವ ರೈತರನ್ನ ಉಳಿಸಿ ಶಾಸಕ HD ರೇವಣ್ಣ ಆಗ್ರಹ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ. ನಮಸ್ತೆ.